ಮುಂದಿನ ಪೀಳಿಗೆ ಏನಿದೆಯಲ್ಲ, ಬರೀ ಗಾಂಧಿ ಪರಿವಾರವೇ ಈ ದೇಶದ ಒಂದು ಅಸ್ಮಿತೆ ಅಂತ ತಿಳ್ಕೋಬೇಕು ಅನ್ನುವಂಥ ಷಡ್ಯಂತ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಇತಿಹಾಸಕ್ಕಾಗಲಿ ಮತ್ತು ಸಂಸ್ಕೃತಿ ಪರಂಪರೆಗಾಗಲಿ ಎಲ್ಲೂ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕೆಯು ಬರದಂತೆ ಸಂವಿಧಾನನ ರಚನೆ ಕೊಟ್ಟು ಹೋಗಿರತಕ್ಕಂಥ ಪುಣ್ಯಾತ್ಮ ಅವರು. ಮುತ್ಯ ಅವ್ರಿಗೆ ಎಲ್ಲಿಲ್ಲದಂಥ ಉರಿ ಸ್ಟಾರ್ಟ್ ಆಗುತ್ತೆ. ಇವರು ಎಲ್ಲದಕ್ಕೂ ಹಂಗೆ ಆರ್ಭಟಿಸ್ತಾರೆ, ಓ ಅಂತ ಕಿರ್ಚ್ತಾರೆ. ರಾಜ್ಯಸಭೆಯಲ್ಲಿ ಅವ್ರು ಕಿರ್ಚೋ ಇದು ನೋಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ವಾಯ್ಸ್ ಬರುತ್ತಲ್ಲ, ಅದನ್ನು ಹೇಳ್ಬಾರ್ದು ಬಿಡಿ. ಈ ಸಾಂಸದರೆಲ್ಲ ವಿಪಕ್ಷದಲ್ಲಿ ಕೂತಿರೋದೇ ನಾವು ವಿರೋಧ ಮಾಡೋಕ್ಕೆ ಅನ್ನೋ ಮನಸ್ಥಿತಿ. ನಿಮಗೆಲ್ಲ ಯಾರ್ರೀ ಸಾಂಸದರು ಅಂತಾರೆ? ನೀವು 40 ವರ್ಷ 50 ವರ್ಷ ಗೂಟ ಹೊಡ್ಕೊಂಡು ಕೂತಿದ್ದೀರಲ್ಲ, ನೀವು ಇವತ್ತು ಅಧಿಕಾರದಲ್ಲಿ ನಿಮ್ಮಂಥವ್ರನ್ನ ಸಾಂಸದರು ಅಂತಾಗಲಿ, ನಮ್ಮ ಜನಪ್ರತಿನಿಧಿಗಳಂತಾಗಲಿ, ನಮ್ಮನ್ನು ಉದ್ಧಾರ ಮಾಡೋವಂಥ ನಾಯಕರಾಗಲಿ ಅಂತ ಹೆಂಗೆ ಹೇಳೋದು? ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಾತೆತ್ತಿದ್ರೆ ಸಂವಿಧಾನವನ್ನು ಇವರೊಬ್ಬರೇ ಬಲ್ಲವರು, ಬೇರೆ ಯಾರಿಗೂ ಅದ್ರ ಬಗ್ಗೆ ಸೊಲ್ಲೆತ್ತುವಂತಹ ಒಂದು ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇವರೊಬ್ಬರು ಮಾತಾಡಿದೆ ಎಕ್ಸಾಕ್ಟ್ ರೈಟ್. ಒಬ್ಬರು ಜ್ಞಾನವಂತರಾದಂಥವರು ಸ್ಪೀಕರ್ ಸ್ಥಾನದಲ್ಲಿದ್ದರೆ ನಮ್ಮಂಥ ಸಾಮಾನ್ಯ ನಾಗರಿಕರಿಗೆ ಎಷ್ಟೆಲ್ಲ ಮಾಹಿತಿ ಸಿಗುತ್ತೆ ಅನ್ನೋದು. ಸಂವಿಧಾನ ಅಂತ ಹೇಳಿದ್ರೆ ಎಲ್ಲೋ ಬರೀ ಕೇವಲ ನಮ್ಮ ನಾಳಂತ ಜನಪ್ರತಿನಿಧಿಗಳೆಲ್ಲ ಓದಬೇಕಾಗಿರೋದು. ಈ ದೇಶದ ಯುವ ಪೀಳಿಗೆ ಇವತ್ತು 1ನೇ ಕ್ಲಾಸಿಂದ ಸಂವಿಧಾನನ ಓದಿದಿದ್ರೆ ಕಾಂಗ್ರೆಸ್ ಪಾರ್ಟಿ ಇವತ್ತು ಮಕಡೆ ಮಲ್ಕೊಂಡು ಹೋಗ್ಬಿಟ್ಟಿರ್ತಾ ಇತ್ತು. ಸಂಸ್ಥಾನಗಳನ್ನು ಅಧೀನದಲ್ಲಿಟ್ಕೊಳ್ಳೋಂಥ ರಾಜ ಚಕ್ರಾಧಿಪತಿ ಆಗ್ತಾ ಇದ್ದ. ಅಂಥ ಒಬ್ಬ ಚಕ್ರಾಧಿಪತಿನೇ ರಾಜ ವಿಕ್ರಮಾದಿತ್ಯ. ಆ ವಿಕ್ರಮಾದಿತ್ಯನ ಒಂದು ಚಿತ್ರಪಟವು ಕೂಡ, ಸಾಮ್ರಾಜ್ಯದ ಚಿತ್ರಪಟವು ಕೂಡ ನಮ್ಮ ಸಂವಿಧಾನದಲ್ಲಿತ್ತು. ಅದು ಇವ್ರಿಗೆ ಕಾಣಿಸ್ಬಾರ್ದಂತೆ. ದೇಶಕ್ಕೋಸ್ಕರ, ಸಂಸ್ಕೃತಿ ಪರಂಪರೆಗೋಸ್ಕರ ಯಾವ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ಬೋದು, ಎಂಥ ಸಂಕಷ್ಟ ಕಾಲದಲ್ಲೂ ಅಂತ ಹೇಳುವಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಚಿತ್ರ ಅದರಲ್ಲಿತ್ತು. ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಚಿತ್ರವೂ ಇತ್ತು. ಇನ್ನೂ ಹಲವಾರು ಚಿತ್ರಗಳು ಇದರಲ್ಲಿದೆ. ಆದರೆ ಇವ್ರಿಗೆ ಉರಿ ಏನು ಅಂತ ಹೇಳಿದ್ರೆ, ಈ ಗೌರವಶಾಲಿ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಿಳಿಸ್ಕೊಡ್ಬಾರ್ದು ಅನ್ನುವಂಥ ಷಡ್ಯಂತ್ರ ಇದರಲ್ಲಿದೆ. ಇನ್ನು ಮುಂದೆ ಪ್ರಿಂಟ್ ಆಗ್ತಕ್ಕಂತಹ ಒಂದು ಸಂವಿಧಾನದ ಪ್ರತಿಗಳಿದೆ, ಅದರಲ್ಲೆಲ್ಲ ಈ ಚಿತ್ರಪಟಗಳನ್ನು ಅಳವಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಮ್ಮ ಸಂವಿಧಾನ ಜನಕರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಸ್ತಾಕ್ಷರವೂ ಕೂಡ ಇರತಕ್ಕಂಥದ್ದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಸಂವಿಧಾನದ ಹೆಸರನ್ನು ಎತ್ತಿದರೆ ಸಾಕು ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ಯಾಕೆ ಎಲ್ಲೆಲ್ಲೋ ಉರಿಯಾಗುತ್ತೆ. ಯಾರು ಕೂಡ ಸಂವಿಧಾನದಲ್ಲಾದಂತಹ ತಿದ್ದುಪಡಿಗಳ ಬಗ್ಗೆ, ಆದಂಥ ಲೋಪಗಳ ಬಗ್ಗೆ ಮಾತನಾಡಬಾರ್ದೆ. ಯಾಕೆ ಇವರು ಎಲ್ಲವನ್ನು ವಿವಾದ ಮಾಡಿ ದೊಡ್ಡದೊಂದು ರಾದ್ಧಾಂತವನ್ನು ಸೃಷ್ಟಿ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ? ಯಾಕೆ ಈ ವಿಷಯವನ್ನು ನಾವಿವತ್ತು ತಗೊಂಡಿದ್ದೀವಿ ಅಂದರೆ, ಏನಾಯಿತು ಅನ್ನೋದನ್ನು ನಾನು ನಿಮ್ಮೆಲ್ಲರಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ರಚನೆಯನ್ನು ಮಾಡಿಕೊಟ್ಟೋಗಿದ್ದಾರೆ. ಅದರ ಮೂಲ ಪ್ರತಿ, ಅವರ ಹಸ್ತಲಿಖಿತವಾದಂತಹ ಮೂಲ ಪ್ರತಿಯಲ್ಲಿ ಅವರು ಭಾರತದ ಸಂಸ್ಕೃತಿ ಪರಂಪರೆಯನ್ನು ಪ್ರತಿಬಿಂಬಿಸುವಂತಹ ಒಂದು 24ಕ್ಕೂ ಹೆಚ್ಚಿನ ಚಿತ್ರಗಳನ್ನು ಅದರಲ್ಲಿ ಅಳವಡಿಕೆ ಮಾಡಿದ್ದಾರೆ. ಆ ಚಿತ್ರಪಟಗಳು ಸಂವಿಧಾನದ ಯಾವ ಭಾಗಗಳಲ್ಲಿರಬೇಕೋ ಅಲ್ಲಲ್ಲಿ ಅಳವಡಿಸಿದ್ದಾರೆ. ಅದಕ್ಕೆ ಇವತ್ತು ಸಂವಿಧಾನದ ಜನಕರು ಅಥವಾ ರಚನಾಕಾರರು ಅಂತ ಹೇಳ್ತಾರೆ. ಅವರೆಲ್ಲರೂ ಅದಕ್ಕೆ ಹಸ್ತಾಕ್ಷರವನ್ನು ಹಾಕಿದ್ದಾರೆ. ಇದನ್ನು ಎಲ್ಲಿ ಕೂಡ ಕೈ ಬಿಡುವಂತಹ ಪ್ರಮೇಯ ಇಲ್ಲ ಅಂತ ಹೇಳ್ತಕ್ಕಂಥ ವಿಷಯ ಇವತ್ತು ಸಂಸತ್ ಭವನದಲ್ಲಿ ಬಡ್ಜೆಟ್ನ ಅಧಿವೇಶನ ನಡೀತಾ ಇರುವಾಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅನ್ನೋವಂಥ ಒಬ್ಬರು ಸಂಸದರಿದ್ದಾರೆ. ಶೂನ್ಯ ಸಮಯ ಅಂತ ಒಂದು ಕಲಾಪ ನಡೆಯುತ್ತೆ. ಶೂನ್ಯ ಸಮಯ ಅಂತಂದರೆ ಯಾರಾದರೂ ಒಂದು ರಾಷ್ಟ್ರದ ಏನೇ ವಿಷಯ ಇರ್ಬೋದು, ರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ, ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ವಿಷಯವನ್ನು ಅಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ. ಆಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈ ವಿಷಯವನ್ನು ತಗೊಂಬರ್ತಾರೆ. ಅಂದರೆ ಅವರು ಈ ರೀತಿಯಾಗಿ ಹೇಳ್ತಾರೆ, ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ಸಂವಿಧಾನದ ಪ್ರತಿಗಳಲ್ಲಿ ಈ ಭಾರತದ ಗೌರವಶಾಲಿ ಇತಿಹಾಸವನ್ನು ಪ್ರತಿನಿಧಿಸುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂಚಿಸಿದಂತಹ ಈ ಚಿತ್ರಪಟಗಳು ಕಾಣೆಯಾಗಿದೆ. ಲಭ್ಯ ಇರತಕ್ಕಂಥ ಯಾವುದೇ ಪ್ರತಿಗಳಲ್ಲಿ ಈ ಚಿತ್ರಗಳು ಇಲ್ಲ. ಇದು ನಮ್ಮ ಗೌರವಶಾಲಿ ಇತಿಹಾಸವನ್ನು ಮರೆಮಾಚುವಂತಹ ಒಂದು ಪ್ರಯತ್ನ ಆಗಿದೆ. ಈ ತಪ್ಪು ಯಾರಿಂದ ಘಟಿಸಿದೆ ಅದರ ಇತಿಹಾಸಕ್ಕೆ ನಾವು ಹೋಗೋದು ಬೇಡ. ಇದ್ರ ಬಗ್ಗೆ ಏನಾದರೂ ಕ್ರಮವನ್ನು ತೆಗೆದುಕೊಂಡು ಮೂಲ ಸಂವಿಧಾನದಲ್ಲಿ ಹೇಳಿದಂತಹ ಮೂಲ ಸಂವಿಧಾನದ ಭಾವನೆಗೆ ಧಕ್ಕೆ ಬರದಂತಹ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನ ರಚನಾಕಾರರು ಅಂಗೀಕಾರಪಡಿಸಿದಂತಹ ಚಿತ್ರಪಟಗಳನ್ನು
ನಮ್ಮ ಸಂವಿಧಾನದಲ್ಲಿ ಮುದ್ರಿಸಲಿಕ್ಕೆ ಅವಕಾಶ ಇರಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಅವರು ಸ್ಪೀಕರ್ ಅಂದರೆ ನಮ್ಮ ಉಪರಾಷ್ಟ್ರಪತಿಗಳಾದಂತಹ ಜಗದೀಪ್ ಧನ್ಕರ್ ಅವರ ಮುಂದೆ ಒಂದು ವಿನಂತಿಯನ್ನು ಮಾಡ್ತಾರೆ, ಒಂದು ಪ್ರಶ್ನೆಯನ್ನು ಎತ್ತುತ್ತಾರೆ. ಆವಾಗ ನೋಡಿ ನಮ್ಮ ಮುತ್ಯ ಅವ್ರಿಗೆ ಎಲ್ಲಿಲ್ಲದಂಥ ಉರಿ ಸ್ಟಾರ್ಟ್ ಆಗುತ್ತೆ. ಇವರು ಎಲ್ಲದಕ್ಕೂ ಹಂಗೆ ಆರ್ಭಟಿಸ್ತಾರೆ, ಓ ಅಂತ ಕಿರ್ಚ್ತಾರೆ. ಇದು ರಾಜ್ಯಸಭೆಯಲ್ಲಿ ಅವ್ರು ಕಿರ್ಚೋ ಇದು ನೋಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ವಾಯ್ಸ್ ಬರುತ್ತಲ್ಲ, ಅದನ್ನು ಹೇಳ್ಬಾರ್ದು ಬಿಡಿ, ಕೇಳಿದ್ರೆ ಭಯ ಆಗಬೇಕು. ಅಂದರೆ ಈ ಸಾಂಸದರೆಲ್ಲ ವಿಪಕ್ಷದಲ್ಲಿ ಕೂತಿರೋದೇ ನಾವು ವಿರೋಧ ಮಾಡೋಕ್ಕೆ ಅನ್ನೋ ಮನಸ್ಥಿತಿ. ನಿಮಗೆಲ್ಲ ಯಾರ್ರೀ ಸಾಂಸದರು ಅಂತಾರೆ? ಒಂದು ಗಂಟೆ ಕಲಾಪ ನಡೆಯೋಕ್ಕೆ ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣವನ್ನು ವ್ಯಯಿಸಿ ನಿಮ್ಮನ್ನಲ್ಲಿ ಕೂರಿಸಿರೋದು. ಯಾರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋ ಅಂಥ ಒಂದು ವ್ಯವಧಾನತೆ ಇಲ್ಲ ಅಂತ ಹೇಳಿದ್ರೆ, ನೀವು 40 ವರ್ಷ 50 ವರ್ಷ ಗೂಟ ಹೊಡ್ಕೊಂಡು ಕೂತಿದ್ದೀರಲ್ಲ, ನೀವು ಇವತ್ತು ಅಧಿಕಾರದಲ್ಲಿ ನಿಮ್ಮಂಥವ್ರನ್ನ ಸಾಂಸದರು ಅಂತಾಗಲಿ, ನಮ್ಮ ಜನಪ್ರತಿನಿಧಿಗಳಂತಾಗಲಿ, ನಮ್ಮನ್ನು ಉದ್ಧಾರ ಮಾಡೋವಂಥ ನಾಯಕರಾಗಲಿ ಅಂತ ಹೆಂಗೆ ಹೇಳೋದು ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಮುತ್ಯ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಾತೆತ್ತಿದ್ರೆ ಸಂವಿಧಾನವನ್ನು ಇವರೊಬ್ಬರೇ ಬಲ್ಲವರು, ಬೇರೆ ಯಾರಿಗೂ ಅದ್ರ ಬಗ್ಗೆ ಸೊಲ್ಲೆತ್ತುವಂತಹ ಒಂದು ಇದು ಹಕ್ಕೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇವರೊಬ್ಬರು ಮಾತಾಡಿದ್ದೆ ಎಕ್ಸಾಕ್ಟ್ ರೈಟ್. ನಾನು ಓದಿದ್ದೀನಿ ಸಂವಿಧಾನವನ್ನು, ನಾನು ತಿಳ್ಕೊಂಡಿದ್ದೀನಿ, ಅದರಲ್ಲಿ ಎಲ್ಲೂ ಇಲ್ಲ ये कौन से नए नए शब्द ला रहा है संविधान के अंदर, विक्रमादित्य कहाँ से आया, कृष्ण जी कहाँ से आया ಅಂತೆಲ್ಲ ಹೇಳುವ ರೀತಿಯಲ್ಲಿ ಇವರು ಮಾತಾಡ್ತಾರೆ. ನೋಡಿ, ಅದಕ್ಕೆ ಹೇಳ್ತಕ್ಕಂಥದ್ದು, ಒಬ್ಬರು ಜ್ಞಾನವಂತರಾದಂಥವರು ಸ್ಪೀಕರ್ ಸ್ಥಾನದಲ್ಲಿದ್ದರೆ ನಮ್ಮಂಥ ಸಾಮಾನ್ಯ ನಾಗರಿಕರಿಗೆ ಎಷ್ಟೆಲ್ಲ ಮಾಹಿತಿ ಸಿಗುತ್ತೆ ಅನ್ನೋದು. ಇದನ್ನು ನಮ್ಮ ಶಾಲೆಗಳಲ್ಲಿ ಕಲಿಸ್ಬೇಕ್ರಿ. ಸಂವಿಧಾನ ಅಂತ ಹೇಳಿದ್ರೆ ಎಲ್ಲೋ ಬರೀ ಕೇವಲ ನಮ್ಮ ನಾಳಂಥ ಜನಪ್ರತಿನಿಧಿಗಳೆಲ್ಲ ಓದಬೇಕಾಗಿರೋದು. ಈ ದೇಶದ ಯುವ ಪೀಳಿಗೆ ಇವತ್ತು 1ನೇ ಕ್ಲಾಸಿಂದ ಸಂವಿಧಾನನ ಓದಿದಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರಚಿತವಾದ ಮೂಲ ಸಂವಿಧಾನವನ್ನು ಈ ದೇಶದ ಯುವ ಪೀಳಿಗೆ ಓದಿದಿದ್ರೆ ಕಾಂಗ್ರೆಸ್ ಪಾರ್ಟಿ ಇವತ್ತು ಮಕಡೆ ಮಲ್ಕೊಂಡು ಹೋಗ್ಬಿಟ್ಟಿರ್ತಾಯಿತ್ತು. ಯಾಕೆ ಅಂತ ಹೇಳಿದ್ರೆ, ಇವರು ಎಷ್ಟೆಲ್ಲ ತಿದ್ದುಪಡಿಗಳನ್ನ ಮಾಡಿದ್ದಾರೆ. 86 ತಿದ್ದುಪಡಿಗಳನ್ನು ಇವರ ಅಧಿಕಾರದ ಕುರ್ಚಿಯ ದಾಹಕ್ಕೋಸ್ಕರ ತಿದ್ದುಪಡಿ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಇವತ್ತು ಮುಂದೆ ಬಂದಿರೋ ಅಂಥ ವಿಚಾರ. ಅದರೊಳಗಾಗಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಮತ್ತು ಸ್ಪೀಕರ್ಗಳಿರ್ತಾರಲ್ಲ, ಅವರನ್ನು ಯಾವುದೇ ರೀತಿ ಎನ್ಕ್ವೈರಿ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಅವಕಾಶನೇ ಕೊಡದೇ ಇರೋವಂಥ ರೀತಿಯೆಲ್ಲ ತಿದ್ದುಪಡಿ ಮಾಡ್ಕೊಂಡಿಲ್ವಾ ಎಮರ್ಜೆನ್ಸಿ ಪೀರಿಯಡಲ್ಲಿ ಅನ್ನೋವಂಥ ವಿಷಯ ಇವತ್ತು ಮುಂದೆ ಬಂದಿರೋದು. ಆವಾಗ ಜಯಪ್ರಕಾಶ್ ನಡ್ಡಾ ಅವರಿದ್ದಾರಲ್ಲ, BJPಯ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ ಅವರು. ಇವಾಗ ಅವರು ಮೂಲ ಪ್ರತಿಯನ್ನು ತೋರಿಸಿದಾಗ ಈ ಮುತ್ಯ ಅವರು ಸುನಿಯತು ಸಹಿ ಅಂತ ಹೇಳ್ತಾರಲ್ರಿ ಇವರು. ಹಂಗಂದರೆ ಇವತ್ತು ಏನು ಮಾರುಕಟ್ಟೆಯಲ್ಲಿ ಏನು ಲಭ್ಯವಿದೆ ಸಂವಿಧಾನದ ಪ್ರತಿಗಳು, ಅದನ್ನು ಓದ್ಬಿಟ್ರೆ ಮುಗ್ದೋಯ್ತಾ? ಇದಕ್ಕೆ ಮುಂದುವರೆದು ನಮ್ಮ ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್ ಅವರು ಸ್ಪಷ್ಟತೆಯನ್ನು ಕೊಡ್ತಾರೆ. ಇದು ನಮ್ಮಂಥ ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಅವರು ವಿವರಣೆಯನ್ನು ಕೊಡ್ತಾರೆ. ಇದೆಲ್ಲದಕ್ಕೂ ಮಧ್ಯದಲ್ಲಿ ಮಾಲ್ಡೀವ್ಸ್ನಿಂದ ಡೆಲಿಗೇಟ್ಸ್ ಬಂದಿರ್ತಾರೆ, ಅಂದರೆ ಗಣ್ಯರು ಬಂದಿರ್ತಾರೆ. ನಮ್ಮ ಸಂಸತ್ತು ಅಧಿವೇಶನ ಯಾವ ರೀತಿಯಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಅಬ್ದುಲ್ ರಹೀಮ್ ಅಬ್ದುಲ್ಲಾ ಅನ್ನೋರು ಅಲ್ಲಿನ ಸ್ಪೀಕರು. ಅವರ ಒಂದು ವಿಶೇಷ ತಂಡ ಬಂದಿರುತ್ತೆ, ಅವರ ಸಂಸದರ ತಂಡ ನಮ್ಮ ಸಂಸತ್ತು ಯಾವ ರೀತಿಯಲ್ಲಿ ಆಪ್ರೇಟ್ ಆಗುತ್ತೆ ಅನ್ನೋದನ್ನ ನೋಡೋಕ್ಕೆ ಬಂದಿರ್ತಾರೆ. ಅದನ್ನೂ ಕೇಳಿಸ್ಕೊಳ್ಳೋ ಅಂಥ ವ್ಯವಧಾನತೆ ಈ ನಮ್ಮ ಮಲ್ಲಿಕಾರ್ಜುನ್ ಮುತ್ಯ ಅವ್ರಿಗಿಲ್ಲ. ಇವ್ರಿಗೆ ಯಾಕೆ ಈ ರೀತಿಯಾದಂಥ ಉರಿ ಬರುತ್ತೋ ನಮಗೆ ಗೊತ್ತಿಲ್ಲ. ಅವ್ರನ್ನ ಡೆಲಿಗೇಟ್ಸ್ನ ಆಹ್ವಾನ ಮಾಡ್ಕೊಳೋದಕ್ಕೂ, ಅವ್ರಿಗೊಂದು ರೆಸ್ಪೆಕ್ಟ್ ಕೊಡೋದಕ್ಕೂ ಒಂದು ಅವಕಾಶವನ್ನು ಮಾಡಿಕೊಡದೆ ಚಾಡ್ತಾರೆ ಇವರು. ಅದಾದಮೇಲೆ ನಮ್ಮ ಉಪರಾಷ್ಟ್ರಪತಿಗಳು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಸರಳವಾಗಿ ಅವ್ರು ಹೇಳಿದ್ರು. ಏನಂತ ಹೇಳಿದ್ರೆ, ಸಂವಿಧಾನದಲ್ಲಿ ಯಾವುದೇ ತಿದ್ದುಪಡಿಗಳಾಗಬೇಕಾದ್ರೂ ಉಭಯ ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆಯೂ ಅದು ಅಂಗೀಕಾರ ಆಗಬೇಕು. ಅಂದರೆ ಅಲ್ಲಿ ಚರ್ಚೆಗೆ ಅವಕಾಶವನ್ನು ಕೊಟ್ಟು ಯಾವುದೇ ತಿದ್ದುಪಡಿಯನ್ನು ಮಾಡಬೇಕಾದ್ರೆ ಸ್ಪೀಕರ್ಗಳ ಒಂದು ಸಹಿಯಾಗಿ ಅಂಗೀಕಾರ ಆಗಬೇಕು ಬಹುಮತದಿಂದ. ಅದಾದ ಮೇಲೆ ರಾಷ್ಟ್ರಪತಿಯವರ ಅಂಗೀಕಾರ ಆಗಬೇಕು. ಅದು ಆ್ಯಕ್ಟ್ 311 ಅಂದರೆ 111ನೇ ವಿಧಿಯ ಪ್ರಕಾರ ತಿದ್ದುಪಡಿ ಆಗಿದ್ರೆ ಮಾತ್ರ ಅದು ಅಧಿಕೃತ. ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡಿದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದಂಥ ಅಪಮಾನವೇ ಆಗಿರುತ್ತೆ ಅಂತ. ಈ ಮಲ್ಲಿಕಾರ್ಜುನ್ ಮುತ್ಯ ಅವರಿದ್ದಾರಲ್ಲ, ಇವರು ಮಾತೆತ್ತಿದ್ರೆ ಈಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಾಬಾ ಸಾಹೇಬ್ರ ಬಗ್ಗೆ ಒಂದೇ ಒಂದು ಶಬ್ದವನ್ನು ಕೂಡ ಮಾತಾಡಿರಲ್ಲ ಆ ಸಂದರ್ಭದಲ್ಲಿ. ಆದರೆ ये लोग नए नए शब्द लाकर बाबा साहेब अंबेडकर जी का बदनाम करने के लिए प्रयास कर रहा है ಅಂತ ವಿಷಯನ ರೈಸ್ ಮಾಡ್ತಾರೆ. ಅಂದರೆ ಇವರು ಇಲ್ಲ ಸಲ್ಲದ ವಿಚಾರಗಳನ್ನೆಲ್ಲ ಹೇಳ್ಕೊಂಬಂದ್ಬಿಟ್ಟು ಜನರಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಆಪಾದನೆಯನ್ನು ಮಾಡ್ತಾರೆ. ಎದುರುಗಡೆ ಇರ್ತಕ್ಕಂಥ ಮನುಷ್ಯ ಒಂದೇ ಒಂದು ಪದವನ್ನು ಮಾತಾಡಿಲ್ಲ ಅಂತಂದರೆ ಅಪಮಾನ ಮಾಡಿದ್ದಾರೆ ಅಂತ ಇವರು ಆಪಾದನೆ ಮಾಡ್ತಾರಲ್ಲ,
ಕಣ್ಣೆದುರುಗಡೆ ಲೈವಲ್ಲಿ ನಡೀತಾ ಇರುತ್ತೆ ಸಂಸತ್ ಸದನ. ಎಲ್ಲರೂ ನೋಡ್ಬೋದು. ಸಂಸತ್ ಟಿ ವಿ ಅಂತ ನೀವು ಟೈಪ್ ಮಾಡಿದ್ರೆ ಅದರಲ್ಲಿ ಲೋಕಸಭೆದು ರಾಜ್ಯಸಭೆದು ಅಧಿವೇಶನ ನಡೆಯುವಾಗ ಲೈವ್ ಬರ್ತಾ ಇರುತ್ತೆ. ಲೈವ್ ನಡೀತಾ ಇರೋವಾಗೇ ಇವರು ಈ ರೀತಿಯಾಗಿ ಆಪಾದನೆ ಮಾಡ್ತಾರೆ ಅಂದರೆ ನಮ್ಮೆಲ್ಲರ ಮುಂದೆ ಎಂತೆಂತಹ ವಿಷಯಗಳನ್ನು ಮರೆಮಾಚಿರ್ಬೋದು ಈ ಕಾಂಗ್ರೆಸ್ ಪಾರ್ಟಿ. ಇದು ಕಾಂಗ್ರೆಸ್ ಅಲ್ಲಿ ಯಾರು ಕೂಡ ಆಪಾದನೆಯನ್ನು ಮಾಡ್ತಾ ಇಲ್ಲ, ಕಾಂಗ್ರೆಸ್ ಪಾರ್ಟಿಯೇ ಇದು ಮಾಡ್ತು ಅಂತ. ಮುದ್ರಕರು, ಪ್ರಕಾಶಕರು ಇದನ್ನು ಕೈಬಿಟ್ಟು ಮುದ್ರಿಸ್ತಾ ಇದ್ದಾರೆ. ತಪ್ಪು ಜರುಗಿ ಹೋಗಿದೆ, ಆದರೆ ಅದನ್ನು ಸರಿಪಡಿಸ್ಕೋಬೇಕು ಅಂತ ಹೇಳುವಂತಹ ವಿಚಾರವನ್ನು ಇವತ್ತು ಮುನ್ನೆಲೆಗೆ ತಂದಿರತಕ್ಕಂಥದ್ದು. ಇದು ಒಂದು ಒಳ್ಳೆಯ ಉತ್ತಮವಾದ ವಿಚಾರ. ಇದ್ರ ಬಗ್ಗೆ ಗಮನ ಹರಿಸಬೇಕು, ಇದ್ರ ಬಗ್ಗೆ ತಿದ್ದುಪಡಿಗಳನ್ನು ಮಾಡಿ ಇನ್ನು ಮುಂದೆ ಮುದ್ರಣ ಆಗ್ತಕ್ಕಂಥದ್ರಲ್ಲಿ ಇದನ್ನು ಮಾಡಬೇಕು. ಇದು ಚರ್ಚೆಗೆ ಬರುತ್ತೋ ಅಥವಾ ಮುದ್ರಣ ಆಗುತ್ತೋ ಅದು ಬೇರೆ ವಿಷಯ. ಆದರೆ ಉಪರಾಷ್ಟ್ರಪತಿಗಳು ಇದನ್ನು ಒಪ್ಕೊಂಡಿದ್ದಾರೆ. ಅವರು ಹೇಳೋ ರೀತಿಯಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಚಿತ್ರಗಳಿತ್ತು ಅಂತಂದರೆ ಗುರು ಶಿಷ್ಯ ಪರಂಪರೆಯ ಚಿತ್ರ ಇದೆ. ಮತ್ತು ನಮ್ಮದು ಇದು ಶ್ರೀರಾಮ ಅಯೋಧ್ಯೆಗೆ ಮರಳುವಾಗ ಫಂಡಮೆಂಟಲ್ ರೈಟ್ಸ್ ಅಂದರೆ ನಮ್ಮ ಹಕ್ಕುಗಳನ್ನು ಪ್ರತಿನಿಧಿಸೋದಕ್ಕೋಸ್ಕರ ಸೀತಾಮಾತೆ ಮತ್ತು ರಾಮ ಲಕ್ಷ್ಮಣನ ಚಿತ್ರವನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಅಯೋಧ್ಯೆಗೆ ಮರಳುವಂತಹ ಚಿತ್ರವನ್ನು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಕುರುಕ್ಷೇತ್ರ, ಈ ಡೈರೆಕ್ಟಿವ್ ಆಫ್ ಪ್ರಿನ್ಸಿಪಲ್ಸ್ ಇದೆಯಲ್ಲ, ಆ ಭಾಗದಲ್ಲಿ ಕುರುಕ್ಷೇತ್ರದ ಚಿತ್ರವನ್ನು ಉಪಯೋಗ ಮಾಡಿರ್ತಕ್ಕಂಥದ್ದು. ಅಂದರೆ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧನೆ ಮಾಡ್ತಾ ಇರ್ತಕ್ಕಂಥ ವಿಷಯವನ್ನು. ಮತ್ತು ಭಾರತದ ಕಟ್ಟಕಡೆಯ ಚಕ್ರಾಧಿಪತಿ ಅಂತ ನಮ್ಮ ಮೂಲ ಇತಿಹಾಸ ಏನು ಒಪ್ಕೊಳ್ಳುತ್ತೆ, ಇವರು ತಿರುಚಿದ ಇತಿಹಾಸ ಅಲ್ಲ, ಮೂಲ ಇತಿಹಾಸ ಏನು ಒಪ್ಕೊಳ್ಳುತ್ತೆ ಅಂದರೆ ಭಾರತದಲ್ಲಿ ಹಲವಾರು ಸಂಸ್ಥಾನಗಳಿರ್ತಾ ಇತ್ತು. ಅದು ಮೊದಲು ನಡೀತಾ ಇದ್ದಂಥ ಒಂದು ಪ್ರತೀತಿ. ಆ ರಾಜ ಈ ರಾಜ ಯುದ್ಧ ಆಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಸಾಮಾನ್ಯ ಮನುಷ್ಯ ಪಕ್ಕದಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದ, ಮನೆಯಲ್ಲೊಬ್ಳು ಗೃಹಿಣಿ ತನ್ನ ಪಾಡಕ್ಕೆ ತಾನು ಅಡುಗೆ ಮಾಡ್ತಾಯಿದ್ರು. ಯಾಕೆಂದರೆ ರಾಜ ಕಿತ್ತಾಡಿದ್ರೆ ನಮಗೇನು ಆಗಲ್ಲ ಅಂತ ಹೇಳ್ತಕ್ಕಂಥದ್ದು ಭಾರತದ ನಿಯಮ. ಭಾರತೀಯರಿಗೆ ಯುದ್ಧ ಅಂತ ಹೇಳ್ತಕ್ಕಂಥದ್ದು ಒಂದು ವಿರೋಚಿತ ಕ್ರೀಡೆ. ನಾನು ಚಕ್ರಾಧಿಪತಿ ಆಗಬೇಕು ಅಂತ. ಆವಾಗ ಯಾವ್ಯಾವ ರಾಜರು ಗೆದ್ದು ಒಂದು ಇವಾಗ ನಾವು ಹೆಂಗೆ MLA ಎಲೆಕ್ಷನ್ನು MP ಎಲೆಕ್ಷನ್ ನಡೆದು ಒಬ್ಬರು ದೇಶವನ್ನು ಆಳೋರು ಪ್ರಧಾನಮಂತ್ರಿ ಆಗ್ತಾರೋ ಹಾಗೆ ಎಲ್ಲ ಸಂಸ್ಥಾನಗಳನ್ನು ಅಧೀನದಲ್ಲಿಟ್ಕೊಳ್ಳೋಂಥ ರಾಜ ಚಕ್ರಾಧಿಪತಿ ಆಗ್ತಾಯಿದ್ದ. ಅಂಥ ಒಬ್ಬ ಚಕ್ರಾಧಿಪತಿನೇ ರಾಜ ವಿಕ್ರಮಾದಿತ್ಯ. ಆ ವಿಕ್ರಮಾದಿತ್ಯನ ಒಂದು ಚಿತ್ರಪಟವು ಕೂಡ, ಸಾಮ್ರಾಜ್ಯದ ಚಿತ್ರಪಟವು ಕೂಡ ನಮ್ಮ ಸಂವಿಧಾನದಲ್ಲಿತ್ತು. ಅದು ಇವ್ರಿಗೆ ಕಾಣಿಸ್ಬಾರ್ದಂತೆ, ವಿವಾದ ಆಗುತ್ತಂತೆ, ಗೊಂದಲ ಆಗುತ್ತಂತೆ. ಹಾಗಾಗಿ ಕೃಷ್ಣಂದಾಯಿತು. ಮತ್ತು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದ್ರಲ್ಲ, ದೇಶಕ್ಕೋಸ್ಕರ, ಸಂಸ್ಕೃತಿ ಪರಂಪರೆಗೋಸ್ಕರ ಯಾವ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ಬೋದು, ಎಂಥ ಸಂಕಷ್ಟ ಕಾಲದಲ್ಲೂ ಅಂತ ಹೇಳುವಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಚಿತ್ರ ಅದರಲ್ಲಿತ್ತು. ಮತ್ತು ಯಾವುದೇ ಆಯುಧಗಳಿಲ್ದಾಗ, ಯಾರದೇ ದೇಶದ ಒಂದು ಸಹಾಯ ಇಲ್ಲದಾಗ ಒಂದು ಸೇನೆಯನ್ನು ಕಟ್ಟಿದ್ರಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು, ಇದು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಗೆದ್ದು ಅದಕ್ಕೆ ನಾಮಕರಣ ಮಾಡಿ ಸ್ವತಂತ್ರಕ್ಕೂ ಮುಂಚೆನೇ ಬ್ರಿಟಿಷರನ್ನು ಯುದ್ಧದಿಂದ ಗೆಲ್ತೀನಿ ಅಂತ ಪಣ ತೊಟ್ಟರಲ್ಲ, ಸುಭಾಷ್ ಚಂದ್ರ ಬೋಸ್ ಅವರ ಚಿತ್ರವೂ ಇತ್ತು. ಇನ್ನೂ ಸಂತ ಕಬೀರ್, ಇನ್ನೂ ಹಲವಾರು ಚಿತ್ರಗಳು ಇದರಲ್ಲಿದೆ. ಆದರೆ ಇವ್ರಿಗೆ ಉರಿ ಏನು ಅಂತ ಹೇಳಿದ್ರೆ ಈ ಗೌರವಶಾಲಿ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಿಳಿಸ್ಕೊಡ್ಬಾರ್ದು ಅನ್ನುವಂಥ ಷಡ್ಯಂತ್ರ ಇದರಲ್ಲಿದೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಉಪರಾಷ್ಟ್ರಪತಿಗಳು ಹೇಳ್ತಾ ಇರುವಂಥ ವಿಚಾರದಲ್ಲಿ ಅಡಕವಾಗಿದೆ. ಹಾಗಾಗಿ ಇದನ್ನೆಲ್ಲೂ ಡಿಲೇ ಮಾಡಬಾರ್ದು, ಇದ್ರ ಬಗ್ಗೆ ಸೂಕ್ತ ಕ್ರಮಗಳನ್ನು ತಗೋಬೇಕು ಅಂತ ಹೇಳ್ತಕ್ಕಂಥದ್ದು ಅವರ ಒಂದು ಮಾರ್ಗದರ್ಶನ ಆಗಿರ್ತಕ್ಕಂಥದ್ದು ಸಂಸತ್ತಿಗೆ. ಹಾಗಾಗಿ ಇವಾಗ 10 ವರ್ಷದಿಂದ NDA ಗೌರ್ನಮೆಂಟೇ ಇವಾಗ ಆಳ್ವಿಕೆಯಲ್ಲಿ ಇರ್ತಕ್ಕಂಥದ್ದಲ್ವಾ. ಹಾಗಾಗಿ ಮುದ್ರಕರೇ ಕೈ ಬಿಟ್ಟಿದ್ದಾರೋ ಇಲ್ಲ ಇವರಿಗೆ ಒಂದು ಮಾಹಿತಿಯನ್ನು ಕೊಡಲಾಗಿದೆಯೋ ಈ ರೀತಿಯಾಗಿ ಪ್ರಿಂಟ್ ಮಾಡಬೇಕು ಅಂತ ಹೇಳೋವಂಥದ್ದು ವಿಚಾರ ಇವಾಗ ಮುನ್ನೆಲೆಗೆ ಬಂದಿರೋದು. ಹಾಗಾಗಿ ಇನ್ನು ಮುಂದೆ ಪ್ರಿಂಟ್ ಆಗ್ತಕ್ಕಂತಹ ಒಂದು ಸಂವಿಧಾನದ ಪ್ರತಿಗಳಿದೆ, ಅದರಲ್ಲೆಲ್ಲ ಈ ಚಿತ್ರಪಟಗಳನ್ನು ಅಳವಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಮ್ಮ ಸಂವಿಧಾನ ಜನಕರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಸ್ತಾಕ್ಷರವೂ ಕೂಡ ಇರತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ಸು ಎಲ್ಲ ವಿಷಯದಲ್ಲೂ ಒಂದು ದ್ವಿಮುಖ ನೀತಿಯನ್ನು ಅನುಸರಣೆ ಮಾಡುತ್ತೆ. ಎಲ್ಲಿಯವರೆಗೂ ಕೇಂದ್ರದಲ್ಲಿ BJPಯನ್ನು ಪ್ರತಿನಿಧಿಸ್ತಕ್ಕಂತಹ NDA ಸರ್ಕಾರ ಅಸ್ತಿತ್ವಕ್ಕೆ ಬರಲಿಲ್ಲ, ಅಲ್ಲಿವರೆಗೂ ಕೂಡ ಇವರು ಏನು ಮಾಡಿದರು, ಯಾವೊಬ್ಬ ಪ್ರಧಾನಮಂತ್ರಿಯ ಒಂದು ಸ್ಮಾರಕ ಮಾಡೋಕ್ಕೂ ಕೂಡ ಜಾಗ ಕೊಡ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆ ಏನಿದೆಯಲ್ಲ, ಬರೀ ಗಾಂಧಿ ಪರಿವಾರವೇ ಈ ದೇಶದ ಒಂದು ಅಸ್ಮಿತೆ ಅಂತ ತಿಳ್ಕೊಬೇಕು ಅನ್ನುವಂಥ ಷಡ್ಯಂತ್ರ. ಹಾಗಾಗಿ ನೆಹರು ಅವರ ನಿವಾಸವನ್ನು ಏನು ಮಾಡ್ಕೊಂಡಿದ್ರು ಇವರು,
ಅವರ ಅಧೀನದಲ್ಲೇ ಇಟ್ಕೊಂಡಿದ್ರಲ್ಲ, ಅದನ್ನ ಇವತ್ತು ಪ್ರಧಾನಮಂತ್ರಿ ಮ್ಯೂಸಿಯಂ ಮಾಡಲಾಗಿದೆ. ಎಲ್ಲ ಪ್ರಧಾನಮಂತ್ರಿಗಳ ಜೀವನ ಇತಿಹಾಸವನ್ನು ಅಲ್ಲಿ ಪ್ರತಿನಿಧಿಸ್ತಾ ಇದೆ. ಅದಕ್ಕೆ ಮೊನ್ನೆ ಮೋದಿ ಅವ್ರು ಹೇಳಿದ್ದು, ಆ ಕಡೆಗೆ ಒಂದು ಸತಿ ಹೋಗ್ಬಿಟ್ಟು ಬನ್ನಿ, ಅಲ್ಲೇನಾದರೂ ಮಾಡಬೇಕು ಅಂದರೆ ಇನ್ನೊಂದಷ್ಟು ಮಾರ್ಗದರ್ಶನ ಮಾಡಿ ನಾವು ಅದಕ್ಕೆ ತಕ್ಕಂಗೆ ಮಾರ್ಪಾಟು ಮಾಡಿಕೊಡ್ತೀವಿ ಅಂತ. ಅದೇ ರೀತಿಯಾದಂತಹ ಷಡ್ಯಂತರವನ್ನು ಮಾಡಿ ಸಂವಿಧಾನದ ಪ್ರತಿಗಳು ಮುದ್ರಣ ಆಗುವಾಗ ಈ ಚಿತ್ರಪಟಗಳನ್ನು ಕೈ ಬಿಡಲಾಗಿದೆಯಾ? ಇದಕ್ಕೆ ನಾವು ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ. ಅದು ಸರಿ ಹೋಗಬೇಕು ಅನ್ನೋಂಥ ವಿಚಾರ ಇವತ್ತು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಸಂತಸದ ಇತಿಹಾಸ. ಹಾಗಾಗಿ ಮುಂದಿನ ಯುವ ಪೀಳಿಗೆ ಏನಿದೆ, ಈ ದೇಶದ ಗೌರವಶಾಲಿ ಇತಿಹಾಸವನ್ನು ನೆನಪಿಟ್ಕೋಬೇಕು ಅಂತೇಳಿದ್ರೆ ನಮಗಿಲ್ಲಿ ಅರ್ಥ ಆಗುತ್ತೆ. ಅಂದರೆ ಇಷ್ಟು ಸುದೀರ್ಘವಾದ ಅವರ 5000 ವರ್ಷದ ಇತಿಹಾಸವನ್ನು ಪ್ರತಿನಿಧಿಸ್ತಕ್ಕಂಥ ಚಿತ್ರಗಳನ್ನು ಹಾಕ್ಕೊಂಡಿದ್ದಾರೆ. ಅಷ್ಟಾದರೂ ನಮಗೆ ಗಮನಕ್ಕೆ ಬಂದಾಗ ನಮ್ಮಲ್ಲೊಂದು ದೇಶಪ್ರೇಮ ಜಾಗೃತ ಆಗುತ್ತೆ. ರಾಮಕೃಷ್ಣ ನಮ್ಮ ದೇವರು ಅಂತ ತಗೋಬೇಡಿ, ಪೂರ್ವಜರು ಅನ್ನೋದು ಬರುತ್ತೆ. ನಮ್ಮ ಶಿವಾಜಿ ಮಹಾರಾಜರು, ಸುಭಾಷ್ ಚಂದ್ರ ಬೋಸ್ ಅಂತ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ರೀತಿಯಾಗಿ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಅದನ್ನೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡೇನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಇತಿಹಾಸಕ್ಕಾಗಲಿ ಮತ್ತು ಸಂಸ್ಕೃತಿ ಪರಂಪರೆಗಾಗಲಿ ಎಲ್ಲೂ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕೆಯು ಬರದಂತೆ ಸಂವಿಧಾನನ ರಚನೆ ಕೊಟ್ಟು ಹೋಗಿರತಕ್ಕಂಥ ಪುಣ್ಯಾತ್ಮ ಅವರು. ಅಂಥ ಪುಣ್ಯಾತ್ಮರ ಬಗ್ಗೆ ಅವರ ಹೆಸರನ್ನು ಹೇಳೋದಕ್ಕೂ ಕೂಡ ಭಯ ಪಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಟ್ಟಿತ್ತಲ್ಲ ಕಾಂಗ್ರೆಸ್. ಅಂದರೆ ಬಾಬಾ ಸಾಹೇಬ್ ಅಂದರೆ ನನ್ನ ಮೇಲೆ ಎಲ್ಲಿ ಕೇಸ್ ಬೀಳುತ್ತೋ ಅನ್ನುವಂಥ ಭಯವನ್ನು ಕ್ರಿಯೇಟ್ ಮಾಡಿ ಅಂಥ ವಾತಾವರಣದಲ್ಲಿ ಈ ದೇಶದ ಯುವ ಪೀಳಿಗೆಯನ್ನು ಬದುಕುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀರಲ್ಲ, ನಿಮ್ಮೆಲ್ಲರಿಗೂ ನಾವು ಏನು ಹೇಳಬೇಕು? ಖರ್ಗೆಜಿ ಅವರೇ, ಇನ್ನಾದರೂ ಬಾಬಾ ಸಾಹೇಬರ ಬಗ್ಗೆ ನಾವು ಮುಕ್ತವಾಗಿ ಅವ್ರು ಹೇಳ್ದಂತಹ ನಿಜವಾದಂತಹ ಮಾತುಗಳನ್ನು ಆಡೋದಕ್ಕೊಂದು ಮುಕ್ತವಾದ ಅವಕಾಶವನ್ನು ಮಾಡಿಕೊಡಿ. ನೀವು ಇದರಿಂದ ಏನು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ದಕ್ಕೆ ನೀವು ಸುದೀರ್ಘವಾದ 45 ವರ್ಷಗಳ ಅಧಿಕಾರವನ್ನು ಸವಿದಿದ್ದೀರಾ, ಇನ್ನೊಬ್ರಿಗೆ ಅವಕಾಶ ಮಾಡಿಕೊಟ್ಟೋಗಿ ಅಂತ ಹೇಳುವಂಥ ಮಾತುಗಳೊಂದಿಗೆ ಆಟವಾದ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.